ಮಕ್ಕಳಿಗೆ ಸರ್ಕಾರದಿಂದ ಸೌಲಭ್ಯ ಒದಗಿಸಿ ಅವರಿಗೆ ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ದೊರಕಿಸಿಕೊಟ್ಟರೆ ಉದ್ಯೋಗ ಗಿಟ್ಟಿಸಿಕೊಳ್ಳುವ ಜೊತೆಗೆ ಯಾರಿಗೂ ಕಡಿಮೆ ಇಲ್ಲ ಎಂಬಂತೆ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳುತ್ತಾರೆ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ದುದ್ದ ಹೋಬಳಿಯ ಬೇವುಕಲ್ಲು ಗ್ರಾಮ ಪಂಚಾಯಿತಿಯ ಬಂಕನಹಳ್ಳಿ ಗ್ರಾಮದಲ್ಲಿ ರು. 22.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ಡಾ. ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆಯ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿರುವ ವಸತಿ ಶಾಲೆಯ ಮಕ್ಕಳು ಕಳೆದ ವರ್ಷ 100% ಈ ವರ್ಷ 97% ಫಲಿತಾಂಶ ಪಡೆದಿದ್ದಾರೆ. ಶಾಲೆಯ ಕಟ್ಟಡ ಅವಶ್ಯಕತೆ ಇದ್ದ ಕಾರಣ 22.50 ಕೋಟಿ ರು ವೆಚ್ಚದಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಮಕ್ಕಳು ಈ ಕಟ್ಟಡದಲ್ಲಿ ವಿದ್ಯಾಭ್ಯಾಸ ನಡೆಸಬಹುದು. ಗುತ್ತಿಗೆದಾರರು ಆದಷ್ಟು ತ್ವರಿತಗತಿಯಲ್ಲಿ ಗುಣಮಟ್ಟದ ಕಾಮಗಾರಿ ನಡೆಸಬೇಕು ಎಂದು ಸೂಚಿಸಿದರು. ಜೊತೆಗೆ ಶಾಲೆ ಕಟ್ಟಡಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಹಾಳಾಗಿವೆ. ಮುಂದಿನ ದಿನಗಳಲ್ಲಿ ಸಂಪರ್ಕ ರಸ್ತೆ ಅಭಿವೃದ್ಧಿಪಡಿಸುತ್ತೇನೆ ಎಂದು ತಿಳಿಸಿದರು. ಕಾಂಗ್ರೆಸ್ ಮುಖಂಡ ಪ್ರಥಮ ದರ್ಜೆ ಗುತ್ತಿಗೆದಾರ ರವಿ ಭೋಜೇಗೌಡ ಮಾತನಾಡಿ, ಗ್ಯಾರಂಟಿ ಯೋಜನೆಗಳ ನಡುವೆಯೂ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ನಿರಂತರವಾಗಿ ಹೋರಾಟ ನಡೆಸಿ ಮೇಲುಕೋಟೆ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನಗಳನ್ನು ತಂದು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಅನುದಾನದ ಕೊರತೆ ಇಲ್ಲ, ಆದರೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿವೆ. ಅದರ ನಡುವೆಯೂ ನಮ್ಮ ಶಾಸಕರು ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಜತೆಗೆ ಬಡ ಜನರು ಹಾಗೂ ರೈತ ಪರ ಕೆಲಸ ಮಾಡುತ್ತಿದ್ದಾರೆ. ಈ ಭಾಗದ ಗ್ರಾಮೀಣ ರಸ್ತೆಗಳು ತೀರಾ ಹದಗೆಟ್ಟಿವೆ. ಶಾಸಕರು RDPR ಯೋಜನೆಯಡಿ ಅನುದಾನ ತಂದು ರಸ್ತೆ ಅಭಿವೃದ್ಧಿಪಡಿಸಬೇಕು. ಅಲ್ಲದೆ ದುದ್ದ ಹೋಬಳಿಯ ಕಾರ್ಯಕರ್ತರು ಬಹಳ ನೊಂದಿದ್ದಾರೆ. ಒತ್ತಾಸೆಯಾಗಿ ನಿಲ್ಲಬೇಕು. ಜತೆಗೆ ವಿಶೇಷ ಕಾಳಜಿ ವಹಿಸಬೇಕು. ಆ ಮೂಲಕ ಅಭಿವೃದ್ಧಿ ಕಾರ್ಯಗಳ ಜತೆಗೆ ಕಾರ್ಯಕರ್ತರನ್ನು ಅಭಿವೃದ್ಧಿಗೊಳಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರತಿಭಾ, ಉಪಾಧ್ಯಕ್ಷ ರಾಜೇಶ್, ಸದಸ್ಯರಾದ BG ದಕ್ಷಿಣಮೂರ್ತಿ, HH ಸುಮಾ, ಮಹೇಶಿ, ಶಿವಕುಮಾರ್, ನಾಗರಾಜು, ಪೂರ್ಣಿಮಾ, CT ಸಂಗೀತ, ಉಮೇಶ್, ಮೋಹನ್ ಕುಮಾರ್, MH ಶಿವಣ್ಣ, ಮಾಜಿ ಅಧ್ಯಕ್ಷ ಸೋಮ, PDO CS ಪ್ರದೀಪ್, ರೆವಿನ್ಯೂ ಇನ್ಸ್ಪೆಕ್ಟರ್ ನಾಗರಾಜು, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಕಾವ್ಯಶ್ರೀ, ಕೇಂದ್ರ ಕಚೇರಿಯ EE ಪಂಪಾಪತಿ, AEE ಲಿಂಗರಾಜು, AE ಗುರುಸಿದ್ದೇಶ್ವರ, ಅಂಬೇಡ್ಕರ್ ವಸತಿ ಶಾಲೆ ಪ್ರಾಂಶುಪಾಲೆ KJ ಸೌಮ್ಯ, ಟೆಂಡರ್ದಾರ ದರ್ಶನ್, ರೈತ ಸಂಘದ ಮುಖಂಡರಾದ ಮಲ್ಲನಾಯಕನಕಟ್ಟೆ ಶಿವಲಿಂಗಯ್ಯ, ಬೇವುಕಲ್ಲು ಮಹದೇವಪ್ಪ, ಹೊಳಲು ಚಂದನ್, BN ಹರ್ಷ, ಹಟ್ನಾ ರಮೇಶ್, ಆಡ್ಯ ಸಂದೀಪ್ ಗೌಡ, ವಿಜಯಕುಮಾರ್, ಸಾಮಿಯಾನ ಚಂದ್ರಣ್ಣ, ಬೇವುಕಲ್ಲು ರಾಜೇಶ್, ದಸಂಸ ಮುಖಂಡ MV ಕೃಷ್ಣ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬೀರಪ್ಪ, ಅಣ್ಣಯ್ಯ, ಗ್ರಾಮದ ಯಜಮಾನರು ಪುಟ್ಟಮಾದಪ್ಪ ಹಾಗೂ ಯುವಕರು ಹಾಜರಿದ್ದರು. ಸದಸ್ಯರು ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಮತ್ತು ಎಲ್ಲರಿಗೂ ನಮಸ್ಕಾರ. ವಸತಿ ಶಾಲೆಯ ನೂತನ ಕಟ್ಟಡ ನಿರ್ಮಾಣದ ಗುದ್ದಲಿ ಪೂಜೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಇಂದಿನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಇಲಾಖೆಯ ಪರವಾಗಿ ವಸತಿ ಶಾಲೆಯ ಪರವಾಗಿ ನಿಮ್ಮ ಶಂಕುಸ್ಥಾಪನೆಯನ್ನು ನಮ್ಮ ಶಾಸಕರು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲ ಬೇವುಕಲ್ಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಏಕದಂತಾಯ
वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे ಸಮಾಜ ಕಲ್ಯಾಣ ಇಲಾಖೆಯ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಇಲಾಖೆಯ ಅಡಿಯಲ್ಲಿ 830 ವಸತಿ ಶಾಲೆಗಳು ಕರ್ನಾಟಕದಾದ್ಯಂತ ಈ ಒಂದು ಹಾಸ್ಟೆಲ್ ವ್ಯವಸ್ಥೆ ಸಹಿತ ಜೊತೆಯಲ್ಲಿ ವಿದ್ಯಾಭ್ಯಾಸವನ್ನ ನೀಡುವಂತಹ ಈ ಒಂದು ಕೆಲಸವನ್ನ ನಿರ್ವಹಿಸ್ತಾ ಬರ್ತಾ ಇದೆ. ಪ್ರಸ್ತುತ ಈ ನಮ್ಮ ವಸತಿ ಶಾಲೆ 2017ರಲ್ಲಿ ಆರಂಭವಾಗಿರುತ್ತೆ. ಪ್ರಸ್ತುತ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯು 2017ರಲ್ಲಿ ಹುಲಿಕೆರೆ ಗ್ರಾಮದಲ್ಲಿರುವಂತಹ ಮಹದೇಶ್ವರ ಸ್ವಾಮಿಯ ಅನುಗ್ರಹದೊಂದಿಗೆ ಶ್ರೀ ಮಹದೇಶ್ವರ ಸ್ವಾಮಿಯ ಭವನದಲ್ಲಿ ಮೊದಲಿಗೆ ಈ ಶಾಲೆ ಆರಂಭವನ್ನ ಕಂಡಿತು. ನಂತರ 2021ರಲ್ಲಿ ಸ್ಥಳಾವಕಾಶದ ಅಭಾವದಿಂದಾಗಿ ಈ ಶಾಲೆಯನ್ನ ದುದ್ದ ಗ್ರಾಮದಲ್ಲಿರುವ ಜಯಲಕ್ಷ್ಮಿ ಅನ್ನುವಂತಹ ಮಾಲೀಕರ ಬಾಡಿಗೆ ಕಟ್ಟಡಕ್ಕೆ ಹಸ್ತಾಂತರಿಸಿ ಅಲ್ಲಿ ಈ ಒಂದು ವಸತಿ ಶಾಲೆಯನ್ನ ನಿರ್ವಹಿಸ್ತಾ ಇದ್ದೀವಿ. ಪ್ರಸ್ತುತ ಈ ಒಂದು ವಸತಿ ಶಾಲೆಯಲ್ಲಿ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಒಟ್ಟು 250 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಬಂದಿದ್ದಾರೆ. ಪ್ರಸ್ತುತ ಈ ಒಂದು ವಸತಿ ಶಾಲೆ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೆ. ಬಾಡಿಗೆ ಕಟ್ಟಡದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕೊರತೆಗಳ ನಡುವೆ ಈ ಒಂದು ಶಾಲೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಒಂದು ಕೆಲಸವನ್ನ ಎಲ್ಲಾ ಸಿಬ್ಬಂದಿಗಳು ಸಹ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಬಾಡಿಗೆ ಕಟ್ಟಡದಲ್ಲಿ ನಿರ್ವಹಿಸ್ತಾ ಇರುವಂತಹ ವಸತಿ ಶಾಲೆಗೆ ಒಂದು ನೂತನ ಸ್ವಂತ ಕಟ್ಟಡವನ್ನ ಉದ್ಘಾಟಿಸುವಂತಹ ಕಾಮಗಾರಿಯ ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನ ಈ ದಿನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇನ್ನು ಮುಂದೆ ಈ ಶಾಲೆ ಆರಂಭದ ನಂತರದಲ್ಲಿ ಈ ಒಂದು ವಸತಿ ಶಾಲೆ ಯಾವುದೇ ಕೊರತೆಗಳಿಲ್ಲದೆ ಎಲ್ಲ 250 ವಿದ್ಯಾರ್ಥಿಗಳಿಗೆ ವ್ಯವಸ್ಥಿತವಾದಂತಹ ಒಂದು ವಿದ್ಯಾಭ್ಯಾಸವನ್ನ ನೀಡುವಂತಹ ಒಂದು ಕೆಲಸ ಆಗಬೇಕು. ಸೊ ಈ ಒಂದು ಕಾಮಗಾರಿ ಕೆಲಸಕ್ಕೆ ಶಾಸಕರು ಸಹ ಕೈ ಜೋಡಿಸಿ ಸಾಧ್ಯವಾದಷ್ಟು ಬೇಗ ಈ ಒಂದು ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಿರಂತರವಾಗಿ ಶ್ರಮಪಟ್ಟು ತಮ್ಮ ಒಂದು ಒತ್ತಡಗಳ ಮಧ್ಯೆನೂ ಆದಷ್ಟು ಅನುದಾನವನ್ನು ತರುವಲ್ಲಿ ನಮ್ಮ ಶಾಸಕರು ಯಶಸ್ವಿ ಆಗ್ತಾ ಇದ್ದಾರೆ. ಆಕ್ಚುಲಿ ನಮಗೆ ಇನ್ನೂ ಬಹಳ ಭರವಸೆ ಇಟ್ಕೊಂಡಿದ್ವಿ. ಬಟ್ ಏನಾಗ್ತದೆ, ಇವತ್ತಿನ ಪರಿಸ್ಥಿತಿ ಈ ಗ್ಯಾರಂಟಿ ಯೋಜನೆಗಳ ಮಧ್ಯೆ ಸರ್ಕಾರದ ಮಟ್ಟದಲ್ಲಿ ಸ್ವಲ್ಪ ಅನುದಾನ ಕುಂಠಿತ ಏನಾಗಿಲ್ಲ, ಸ್ವಲ್ಪ ಆಚೆ ಈಚೆ ಸರಿಪಡಿಸ್ಕೊಂಡು ತರುವುದರಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ. ಇದ್ರ ಮಧ್ಯೆನೂ ಕ್ರಿಯಾಶೀಲರಾಗಿ ಇವತ್ತು ಬಡ ಜನತೆಯ ಪರವಾಗಿ, ರೈತರ ಪರವಾಗಿ ನಮ್ಮ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಅದನ್ನೇ ನಾನು ಶಾಸಕರಿಗೆ ರಿಕ್ವೆಸ್ಟ್ ಮಾಡಿದೆ, ಈ ಭಾಗದಲ್ಲಿ ಗ್ರಾಮೀಣ ರಸ್ತೆಗಳದ್ದು ಭಾಳ ಹದಗೆಟ್ಟಿದೆ. ಅದಕ್ಕೆ ಅಟ್ಲೀಸ್ಟು ಈ MDRಗಳ ಮಧ್ಯೆ ಹಾದು ಹೋಗ್ತಿರ್ತಂಥ ರಸ್ತೆಗಳು PWDಗೆ ಹಾಕೊಂಡಾಗ ಅಭಿವೃದ್ಧಿ ಆಗ್ತವೆ. ಬಟ್ ಈಗ ಬಂಕನಹಳ್ಳಿ, ಬೆಲೆನಹಳ್ಳಿ ಈ ಥರ ಗ್ರಾಮಗಳಿಗೆ ಅಟ್ಲೀಸ್ಟ್ RDPR ಇಂದ ಒಂದಷ್ಟು ಅನುದಾನ ತರಲಿಕ್ಕೆ ನಮ್ಮ ನಾಯಕರು ಸ್ವಲ್ಪ ಒತ್ತಾಸೆಯಾಗಿ ನಿಲ್ಲಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಹಾಗೇನೆ ನಂದೊಂದು ಪರ್ಸನಲ್ ರಿಕ್ವೆಸ್ಟ್ ಸರ್, ಹಾಗಾದಪ್ಪ ಆಮೇಲೆ ಮಾತಾಡ. ಸ್ವಲ್ಪ ದುದ್ದ ಹೋಬಳಿನಲ್ಲಿ ನಾನೇನು ರೈತ ಸಂಘ ಕಾಂಗ್ರೆಸ್ ಅಂತ ಹೇಳಲ್ಲ, ನಮ್ಮ ಕಾರ್ಯಕರ್ತರು ಮುಖಂಡರುಗಳ ಬಗ್ಗೆ ತಾವು ಅತಿ ಹೆಚ್ಚಿನ ಒತ್ತಾಸೆಯಾಗಿ ನಿಲ್ಲಬೇಕು. ಯಾಕೆಂದ್ರೆ ಭಾಳ ನೊಂದಿದ್ದೀವಿ ನಾವೆಲ್ಲ, ಇನ್ನೂ ಸೇರಿಸ್ಕೊಂಡು. ಹಾಗಾಗಿ ನಮ್ದೇನು ಬೇಡಿಕೆ ಪರ್ಸ್ನಲ್ ಆಗಿ ಏನಿಲ್ಲ, ಯಾಕೆಂತಂದ್ರೆ ಈಗ ಅಭಿವೃದ್ಧಿ ಜೊತೆನಲ್ಲಿ ಕಾರ್ಯಕರ್ತರಿಗೂ ಒಂದಷ್ಟು ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ. ಆ ದೃಷ್ಟಿನಲ್ಲಿ ತಾವು ದಯಮಾಡಿ ವಿಶೇಷ ಕಾಳಜಿನ ಎಸ್ಪೆಷಲಿ ದುದ್ದ ಹೋಬಳಿಗೆ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿ ವಿನಂತಿ ನಂದು. ಹೇಳ್ದಂಗೆ ಇನ್ನೊಂದು ವರ್ಷದಲ್ಲಿ ಈ ಕಾರ್ಯಕ್ರಮನ ಮುಗಿಸ್ಬೇಕು ಅಂತ ಈಗ ಆಗಲೇ ಮಾತಾಡಿದ್ದೀವಿ. ಅದನ್ನು ಮುಗಿಸಿ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್
ಏನು ಅಕಾಡೆಮಿಕ್ ಇಯರ್ ಶುರು ಆಯ್ತದೆ ಅಷ್ಟೊತ್ತಿಗೆ ನಾವು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಅತಿ ಹೆಚ್ಚು ಗಮನ ಹರಿಸಿ ಮತ್ತು ಕಾಂಟ್ರಾಕ್ಟರ್ ಅವರು ಅದಕ್ಕೆ ರೆಡಿ ಮಾಡಿಕೊಟ್ರೆ ಮಕ್ಕಳನ್ನ ಇಲ್ಲಿಂದನೇ ಈ ನೆಕ್ಸ್ಟ್ ಇಯರ್ ಅಕಾಡೆಮಿಕ್ ಇಯರ್ಗೆ ಇಲ್ಲಿಂದನೇ ಅವರು ಓದಕ್ಕೆ ಶುರು ಮಾಡ್ಬೋದು. ಬಿಲ್ಡಿಂಗ್ ಸ್ವಲ್ಪ ಎಲಿವೇಟೆಡ್ ಜಾಗದಲ್ಲಿ ಬಂದು ನಿಮಗೆ ಗೊತ್ತಿರೋಂಥದ್ದು ಡಿಪಾರ್ಟ್ಮೆಂಟ್ ಅವ್ರು ಸ್ವಲ್ಪ ಗಮನ ಹರಿಸ್ಬೇಕಾಯ್ತದೆ. ಅದಾದ ನಂತರ ಈಗ ಸುಮಾರು ಜನ ಕೇಳಿದ್ರು ಇಲ್ಲಿ ಮಟ್ಟದಲ್ಲಿ ಈ ಮೂಲೆಯಲ್ಲಿ ಮಾಡಿದ್ದೀರಿ ಅನ್ನೋದನ್ನ. ಈ ರಸ್ತೆ ಸಂಪರ್ಕನೂ ಸರಿಪಡಿಸ್ಬೇಕಾಗತ್ತೆ ನಾವು, ಯಾಕೆಂದರೆ ಇಲ್ಲಿ ನಾವು ಬರಬೇಕಾದ್ರೆ ರಸ್ತೆ ಸರಿ ಇರಲಿಲ್ಲ. ಇದನ್ನ ಏನು ಸಂಪರ್ಕ ಮಾಡಬೇಕು, ಸಂಪರ್ಕದ ರಸ್ತೆಗಳನ್ನ ಮಾಡಿಸ್ಬೇಕು, ಅದನ್ನು ನಾವು ಗಮನ ಹರಿಸ್ತೀವಿ ಅಂತ ಹೇಳ್ತಾ ಈ ಥರ ಎಲ್ಲರೂ ಒಗ್ಗಟ್ಟಾಗಿದ್ದು ಇಲ್ಲಿ ನಾನು ಕೇಳ್ಕೊಳ್ಳೋದು, ಇಲ್ಲಿ ಬೇವಕಲ್ ಪಂಚಾಯತಿ ಅಧ್ಯಕ್ಷರು ಎಲ್ಲ ಸದಸ್ಯರುಗಳೆಲ್ಲ ಇದ್ದೀರಿ, ತಾವುಗಳೆಲ್ಲ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಬೆಂಬಲ ಅದನ್ನ ಅಲ್ಲೇ ಇರಿಸಿ. ಈಗ ನನಗೆ ಈ ಶಾಲೆ ಕನ್ಸ್ಟ್ರಕ್ಷನ್ ಶುರು ಆಯ್ತಿರೋದು ತುಂಬ ಒಳ್ಳೆಯದು. ಯಾಕೆಂದರೆ ಏನು ಮೇಡಮ್ ಹೇಳ್ದಾಗ ತುಂಬ ಖುಷಿ ಆಯಿತು. 100%, ಅದಾದಮೇಲೆ ಈ ಸತಿ 97%. ಏನು ತೋರಿಸಿದೆ ಅಂದರೆ ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣನ ಕೊಡಿಸಿದ್ರೆ ಅವ್ರು ಯಾರಿಗಿಂತನೂ ಕಮ್ಮಿ ಇಲ್ಲ ಅನ್ನೋದು ನಮಗೆ ಇದ್ರ ಮೂಲಕ ಅರ್ಥ ಆಯ್ತದೆ. ಅವ್ರಿಗೆ ಸರಿಯಾದ ಸವಲತ್ತುಗಳನ್ನು ಸರ್ಕಾರದ ಮೂಲಕ ಕೊಡಿಸಿ ಅವ್ರನ್ನೆಲ್ಲ ಒಳ್ಳೆ ಒಂದು ವಿದ್ಯಾಭ್ಯಾಸ ಕೊಡಿಸಿ ಒಳ್ಳೆ ಒಂದು ಉದ್ಯೋಗಗಳನ್ನ ಸಿಕ್ಕಂಗೆ ನಾವು ಮಾಡಿದ್ರೆ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ. ಮತ್ತು ಈ ಭಾಗದ ಅವರು ಹೋದ್ರೆ ಯಾರಲ್ಲಿಂದ ಬಂದಿರ್ತಾರೆ ಆ ಹಳ್ಳಿನ ಏನು ಡೆವಲಪ್ ಮಾಡಬೇಕು ಅವರೂ ಯೋಚನೆ ಮಾಡಿ ಅಲ್ಲಿ ಅವರು ಬೆಂಬಲವನ್ನು ಕೊಟ್ಟು ಕೆಲಸ ಮಾಡ್ತಾರೆ ಅನ್ನೋದು ನನ್ನದಾದ್ರೂ ಭಾವನೆ. ತಾವೆಲ್ಲ ಬೆಂಬಲ ಕೊಟ್ಟು ಈ ಕಾರ್ಯ ಚೆನ್ನಾಗಿ ನಡೀಲಿ ಅಂತ ನಾನು ಕೇಳ್ಕೊಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿ, ಈ ಗುದ್ಲು ಪೂಜೆ ಕಾರ್ಯಕ್ರಮ ಆಯೋಜನೆ ಮಾಡಿ ಇಲ್ಲಿ ಕಾಂಟ್ರಾಕ್ಟರ್ ಅವರು ನೀವು ತುಂಬ ಗಮನ ಹರಿಸಿ ಮಾಡಬೇಕಾಗ್ತದೆ. ಈ ಕೆಲಸ ಮಾಡಿ ಜಲ್ದಿ ಮಾಡಿಕೊಟ್ರೆ ಈ ಭಾಗದ ಜನರಿಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಅನ್ಕೋತೀನಿ. ಇದು ಮತ್ತೊಮ್ಮೆ ನಮ್ಮನ್ನೆಲ್ಲ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ನಿಮ್ಮನ್ನೆಲ್ಲ ಕರೆಸಿ ಈ ಒಂದು ಕಾರ್ಯಕ್ರಮ ಮಾಡಿರೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ